ಅದಕ್ಕೆ ಮೊನ್ನೆ ಒಂದು ನಮ್ಮ ಶ್ರೀಮಠದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಬಹುತೇಕ ಎಷ್ಟು ಜನ ಹೋಗಿದ್ರು ಬಿಟ್ಟಿದ್ರು ಗೊತ್ತಿಲ್ಲ. ಅಲ್ಲಿ ತಾವು ಬಿದ್ರಿ ಕಾಣ್ತದೆ ನಮ್ಮ ಶರಣಪ್ಪಣ್ಣ ಅಂಬ್ಯಾಳವರು. ಅಲ್ಲಿ ಅನೇಕ ಈ ಜಾಗತ ಲಿಂಗಾಯತ ವೇದಿಕೆಯಲ್ಲಿ ನಮ್ಮ ಶಿವಾನಂದ ಜಾಮದಾರ್ ಅವರು ಮತ್ತು ಅನೇಕ ಜನ ಸಾಹಿತಿಗಳು, ವಚನ ಸಾಹಿತಿಗಳು ವಚನ ದರ್ಶನ ಪುಸ್ತಕದ ಬಗ್ಗೆ ಕೂಡ ನಮ್ಮ ವಿಜಯ ಮಹಂತೇಶ್ ಅವರು ಹೇಳಿದರು. ಇದರ ಕುರಿತು ಏನಾಗಿದೆ ಅಂದ್ರೆ ನಮ್ಮ ನಾಡಿನಲ್ಲಿ ಬಸವಾದಿ ಯಾವ ರೀತಿ ನಡೆದ್ರು ಅನ್ನೋದನ್ನು ನಾವು ಕೇಳಿದ್ದೀವಿ. ಆದರೆ ಇಲ್ಲಿ ತಿರುಚಿ ಆ ಬಸವಣ್ಣನವರ ವಚನವನ್ನು ತಿರುಚುವಂಥ ಕೆಲಸ, ವಚನ ಆಕಾಶದಿಂದ ಸೀದಾ ತೆಳಗೆ ಬಂದು ಅಂತ ಇಲ್ಲಿ ಯಾರೂ ಬರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾರು ಇದು RSS ಈ ಹಿಂದುತ್ವವಾದಿಗಳ ಮನುವಾದಿಗಳ ಒಂದು ಕೆಲಸ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಮನುವಾದಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇಶವನ್ನು ಒಡಿಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ನಾನು ಇಬ್ಬರಿಗೆ ಹೇಳಿದ್ದು, ಮಹಾನ್ ಮಾನವತಾವಾದಿ ಈ ಭೂಮಿ ಮೇಲೆ, ಅದು ನಮ್ಮ ಭಾರತ ಭೂಮಿ ಮೇಲೆ ಯಾರಾದ್ರೂ ಜನಿಸಿದ್ರೆ ಒಂದು ಅಣ್ಣ ಬಸವಣ್ಣ, ವಿಶ್ವಗುರು ಅಣ್ಣ ಬಸವಣ್ಣನವರು, ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ. ಇಬ್ಬರೇ. ಯಾಕಂದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕ್ರಾಂತಿಕಾರಿ ಕೆಲಸವನ್ನ ಮಾಡಿದರು. ಎಲ್ಲರನ್ನ ಸಮಾನತೆ ಕೊಡಿಸ್ಬೇಕು, ಜಾತಿ ಮತ ಭೇದವನ್ನ ತೆಗೆದು ಹಾಕಿ ಸ್ವಂತ ಧರ್ಮವನ್ನೇ ತ್ಯಾಗ ಮಾಡಿ ಇವತ್ತು ಒಂದು ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಕಟ್ಟಿ, ಲಿಂಗಾಯತ ಧರ್ಮ ಒಂದು ಹೆಸರಿರ್ಬೋದು, ಆದ್ರೆ ಅಲ್ಲಿ ಲಿಂಗಧಾರಣೆ ಮಾಡಿದಂಥವ್ರು ಎಲ್ಲ ಏನು ಅಲ್ಲ, ಎಲ್ಲರನ್ನು ಲಿಂಗಾಯತರು ಮಾಡಿದ್ರು. ಎಲ್ಲ ಧರ್ಮದ ಯಾವುದೇ ಜಾತಿ ಜನಾಂಗದವ್ರನ್ನು ಕೂಡ ಇವತ್ತು ಸಮಾನತೆಗೆ ತಂದಂತ ಪುಣ್ಯಾತ್ಮರು. ಅವ್ರ ಬಗ್ಗೆ ಈಗ ಮಾತಾಡ್ತಾರೆ ಇವರು, ಅವ್ರ ಬಗ್ಗೆನೂ ಮಾತಾಡ್ತಾರ, ಗಾಂಧೀಜಿ ಬಗ್ಗೆ ಅವ್ರಿಗೂ ಮಾತಾಡ್ತಾರ, ಅಂಬೇಡ್ಕರ್ ಬಗ್ಗೆ ಅವರು ಮಾತಾಡ್ತಾರ. ಅವ್ರು ಯಾರು ಯಾವರಿಗೆ ಮಾತಾಡೋದಿಲ್ಲ. ಅವರು ಇವರ ಮೊದಲು ಹುಟ್ಟಬೇಕಾಗಿತ್ತು. ಬಹುತೇಕ ಇವ್ರು ಆಮೇಲೆ ಹುಟ್ಟ್ಯಾರ. ಇವ್ರು ಬಂದಿದ್ದ ನಾ ಹೇಳ್ತಿರ್ತೀನಿ, 1994 ಇವರು ಹೊರಗೆ ಕಣ್ ತೆಗೆದು ಬಂದಾರೆ ಈ BJP ಅವರು ಈ ರಾಷ್ಟ್ರದೊಳಗೆ. ಆದ್ರೆ ಸಂಘಟನೆ ಅನ್ನೋದು ಏನಿದೆ ಅಲ್ಲ, ಯಾವತ್ತು 1925 ಪ್ರಾರಂಭ ಆದಂತ RSS ಅವತ್ತಿನಿಂದ ಇವತ್ತಿನವರೆಗೂ ಈ ದೇಶವನ್ನು ಒಡೆಯುವಂತ ಕೆಲಸನೇ ಇವತ್ತು ಯಾರಾದ್ರೂ ಈ ದೇಶದಲ್ಲಿ ಮಾಡ್ತಾ ಇದ್ರೆ ಅದು RSS ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಜಾಗೃತಿ ಲಿಂಗಾಯತ ವೇದಿಕೆಯಲ್ಲಿ ಅನೇಕ ಜನ ಮಾತಾಡಿದರು. ಯಾಕೆ ಏನ್ ನಡೀತಾ ಇದೆ ಈ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮನ್ನು ಸೆಳೀತಾರ. ಈಗ ನಾವು ಬಹಳಷ್ಟು ಜನ, ನಾನು ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ನಮ್ಮ ದೇವರುಗಳನ್ನ ಬಿಟ್ಟು ಬಹಳ ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡೋದು ಬಹಳ ಆಗ್ಬಿಟ್ಟೈತೆ. ನಮ್ದು ನಮ್ಮ ಮನೆ ದೇವ್ರನ್ನ ಬಿಟ್ಟಿವಿ, ನಾವು ಮನೆ ದೇವ್ರನ್ನ ಬಿಟ್ಟಿವಿ. ನಿಮ್ದು ಯಾವ ದೇವರು ಅಂತ ನೆಂಬಿ ಹುಟ್ಟಿದಿರಿ ಅದನ್ನ ಬಿಟ್ಟು ಬೇರೆ ಧರ್ಮನ ಪಾಲನೆ ಮಾಡುವಂತ ಕೆಲಸಕ್ಕೆ ನಮಗೆ ಇವರು ಅಣಿ ಆಗ್ತಾ ಇದ್ದಾರೆ. ಯಾರು? RSS ಅವರು. ಯಾಕಂದ್ರೆ ಇದು ಒಡೆಯುವಂತ ಕೆಲಸ. ಅದಕ್ಕೆ ಈ ರೀತಿ ನಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಭಾರತೀಯರ ಮನಸ್ಸಲ್ಲಿ, ಭಾರತೀಯರ ಒಂದು ಮನಸ್ಸು, ಒಂದು ವಿಚಾರ ಆಚಾರ ಹೇಗಿದೆ ಅಂದ್ರೆ, ಅವ್ರು ಎಷ್ಟೇ ತಲೆ ಕೆಡಿಸಿದ್ರು ಕೂಡ ಕೆಡ್ಲಾರ್ದಂತ ಜನ ಯಾರಾದ್ರೂ ಇದಾರೆ ಅಂದ್ರೆ ಅದು ಭಾರತೀಯರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅವ್ರು ಕೆಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಕೆಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವೆಲ್ಲ ಇತಿಹಾಸ ಉಳ್ಳುವಂತ ಒಂದು ದೇಶ ನಮ್ಮದು. ಆ ಇತಿಹಾಸವನ್ನು ಅರ್ಥ ಮಾಡ್ಕೊಂಡು ನಡೆಯುವಂತ ಜನ ಇವತ್ತು ನೀವೆಲ್ಲ ಆಗಿದ್ದೀರಿ ಅನ್ನೋದನ್ನು ಕೂಡ ಅರಿವನ್ನು ಇಟ್ಕೊಂಡು ನಾವು ನಡೆಯುವಂಥವ್ರು ಆಗ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.